ಅದರ ಮುಂಚೆ ಇರುವಂಥದ್ದು ಸಂತೋಷ ಅಂತ ಒಂದು ಬಿಲ್ಡಿಂಗು, ಅಲ್ಲಿಗೆ ಗುರೂಜಿ ಒಂದು 12ವರೆಗೆ ಟೈಮ್ ಕೊಟ್ಟಿದ್ದಾರೆ, ಬರ್ತಾರೆ. ಅದಕ್ಕೆ ಮುಂಚೆ ನಾವು ಬುಕ್ ಸ್ಟಾಲಿಗೆ ಹೋಗ್ಬಿಟ್ಟು ತಗೊಂಡ್ಬಿಟ್ಟು ವಾಪಸ್ 12ವರೆಗೆ ಬಂದಿರಬೇಕು. ಓಕೆ, ಸ್ವಲ್ಪ ಫಾಸ್ಟ್ ಆಗಿರ್ತೀವಿ, ರೈಟ್? ಬಿಲ್ಡಿಂಗ್ ತೋರಿಸ್ತೀನಿ ನನ್ನ ಜೊತೆ ಬಂದವರಿಗೆ. ಅನ್ವೇಷಣ ಎಷ್ಟು ಜನ ನೋಡಿದ್ದೀನಿ? ಅದಕ್ಕೆ ಮುಂಚೆ ಹೊರಗಡೆ ಒಂದು ಬಿಲ್ಡಿಂಗ್ ಇದೆ, ಅದು ಜಾಪನೀಸ್ನವರು ಏನಾದ್ರು ಡೌಟ್ಸ್ ಇದೆಯಾ? ಯಾರೋ ಡೌಟ್ಸ್ ಇದೆ ಅಂತ ಕೇಳ್ತಾರೆ ಸರ್. 2 ಮೀಟಿಂಗ್ ಅಲ್ಲೊಂದು ಮತ್ತೆ ಆ ಕಡೆ ಒಂದು ಮಾಡಿದ್ದೆ, ಅದು ನಮ್ಗೆ ಗೊತ್ತಾಗಿಲ್ಲ. ನಾವು ಬಂದಿದ್ದು ಲೇಟ್ ಆಗಿ ಬಂದಿದ್ದು. ಅರ್ಥ ಆಗಿಲ್ಲ ಅಲ್ಲ, ಇವ್ರು ಬಂದಿದ್ದೆ ಲೇಟು, ಹಿಂದೆ ಇದ್ರು ಅದಕ್ಕೆ. ದಯವಿಟ್ಟು ಹೇಳಿ. ಓಕೆ ಓಕೆ. ಸಿ, ಇಲ್ಲಿ ಮಾಡಿದ್ದೇನಪ್ಪ ಅಂದರೆ ಆ ಕಡೆ ಒಂದು ಸಣ್ಣ ರೌಂಡ್ ಶೇಪ್ದು ಒಂದು ಬಿಲ್ಡಿಂಗ್ ಇತ್ತು, ನೋಡ್ಕೊಂಬಂದ್ರಲ್ಲ ಅಟ್ಲೀಸ್ಟ್. ಅದು ಜಾಗ ಒಬ್ಬರು ಫ್ರೆಂಚ್ ಅಂಬಾಸಿಡರ್ ಸುಮ್ಮನೆ ನಿಮ್ಮ ಥರ ನೋಡಲಿಕ್ಕೆ ಅಂತ ಬಂದವರು ಇಲ್ಲಿಗೆ ಅಲ್ಲಿ ಹೋಗಿ ಆ ಕಲ್ಲು ಬಂಡೆ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ರಂತೆ, ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಬ್ಲೂ ಸ್ಕೈ, ಎಲ್ಲೂ ಸಿಗದಿರೋಂಥದ್ದು ಅವ್ರಿಗೆ. ಆ ಬ್ಲೂ ಸ್ಕೈ ನೋಡಿ ಬಹಳ ಆನಂದ ಆಗೋಯ್ತು. ಇವತ್ತು ಇಲ್ಲೇ ಇದ್ಬಿಡೋಣ ಅಂತ ಅಂದರು. ಒಂದು ದಿವಸ ಆಯಿತು, ಇನ್ನೊಂದು 2 ದಿವಸ ಇರೋಣ ಅಂದರು, 2 ದಿವಸ ಇದ್ದರು, ಇನ್ನೊಂದು 4 ದಿವಸ ಇರೋಣ, ಒಟ್ಟು 1 ವಾರ ಇದ್ದು ಹೋದ. ಬಂದು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಇದ್ದು. ಅದು ಲಾಸ್ಟ್ ಬೌಂಡ್ರಿ ನಮ್ಮದು ಎಸ್ ವ್ಯಾಸಾದ್. ಓಕೆ, ಅದರ ನೆನಪಿಗೋಸ್ಕರ ಆ ಬಿಲ್ಡಿಂಗ್ನ ಒಂದು ಕಟ್ಸಿದ್ದಾರೆ. ನಾವು ಕಡಿಮೆ ಜನ ಬಂದಾಗ ಅಥವಾ ತಣ್ಣಗಿರೋಂಥ ಸಮಯದಲ್ಲಿ ಬಂದರೆ, ನಮ್ಮ ವಯಸ್ಸು ಕಡಿಮೆ ಜನ ಕರ್ಕೊಂಬಂದಾಗ ಅಲ್ಲಿ ಕೂತ್ಕೊಂಡು ಎಲ್ಲ ನಾವು ಎಂಜಾಯ್ ಮಾಡಿ ಬರ್ತೀವಿ. ಈಗ ಬಿಸಿಲಿರೋ ಒಂದು ಜನ ಜಾಸ್ತಿ, ಅದಕ್ಕೋಸ್ಕರ ಕರ್ಕೊಂಡು ಹೋಗಲಿಲ್ಲ. ಅದು ಇಲ್ಲಿನ ಮೀಟಿಂಗ್. ಇನ್ನು ಅಲ್ಲಿ ಮೀಟಿಂಗ್ದು ಆ ಬಿಲ್ಡಿಂಗ್ ಏನು ಕಾಣಿಸ್ತಾ ಇತ್ತು, ಇಲ್ಲಿ ಒಂದೊಂದು ಬಿಲ್ಡಿಂಗು ಕೂಡ ಒಂದು ಅರ್ಥ ಇದೆ. ಲೈಕ್ ಇಲ್ಲೇ ತಗೊಳ್ಳಿ, ಹಲೋ ಹಲೋ. ಈ ಬಿಲ್ಡಿಂಗ್ ಏನಿದೆ ಇದು PhD ಸ್ಟೂಡೆಂಟ್ಸು ಒಬ್ಬೊಬ್ಬರೇ ಇದ್ದು ಸ್ವಾನುಭವದಿಂದ ಸ್ವಾಧ್ಯಾಯದಿಂದ ಕಲಿಯುವಂಥದ್ದು ಇರುತ್ತಲ್ಲ, ಅದಕ್ಕೋಸ್ಕರ ಇಂಥ ರೂಮ್ಸನ್ನು ಮೊದಲು ಕೊಡ್ತಾ ಇದ್ವಿ. ಈಗ PhDನವ್ರು ಭಾಳ ಜನ ಆಗಿಬಿಟ್ಟಿದ್ದಾರೆ, ಅಲ್ಲಲ್ಲೇ ಇರ್ತಾರೆ. ಮೊದಲು ನಾನು ಫಸ್ಟು ಇಲ್ಲಿಗೆ ಬಂದಾಗ PhDನವ್ರು ಇರ್ತಿದ್ರು, ಇವ್ರು ನೋಡೋಕೆ ನಾವು ಬರ್ತಿದ್ವಿ. ವಯಸ್ಸು ಮಾಡಬೇಕು, ಯಾರಪ್ಪ PhD ಮಾಡ್ತಾ ಇರೋದು ಅಂತ ಇಲ್ಲಿಗೆ ಬರ್ತಿದ್ವಿ. ಸೊ ಅದೇ ತರಹ ಇಲ್ಲಿ ಒಂದೊಂದು ಬಿಲ್ಡಿಂಗಿಗೆ ಒಂದೊಂದು ಅರ್ಥ ಇದೆ. ಅದು ಪಾಂಚಜನ್ಯ ಇದೆ, ಆಕ್ಟೋಜನಸ್ ಅಂತ ಹೇಳ್ತಾರೆ. ಅಂದರೆ ಆಕ್ಟೋಜನ್ ಅಂತ ಹೇಳ್ತಾರಲ್ಲ, ಗೊತ್ತಲ್ಲ, 8 ಮುಖ ಇರೋದು ಆ ಥರ ಬಿಲ್ಡಿಂಗ್ ಅದು. ಒಳಗಡೆನೂ ಅಷ್ಟೇ ಚೆನ್ನಾಗಿದೆ. ಇನ್ನೊಂದು ಓಮ್ ಬಿಲ್ಡಿಂಗ್, ಯೂನಿವರ್ಸಿಟಿ ಬಿಲ್ಡಿಂಗ್. ಅದ್ರ ಹಿಂದ್ಗಡೆ ಇರೋದು ಸ್ವಸ್ತಿಕ್ ಥರ ಇರ್ತಾರೆ. ಓಕೆ, ಈ ತರಹ ಡಿಫ್ರೆಂಟ್ ಟೈಪ್ಸ್ ಬಿಲ್ಡಿಂಗ್ಸ್ ಇರ್ತಾರೆ. ಓಕೆ, ಮತ್ತೇನಾದ್ರು ಡೌಟ್ ಇದೆಯಾ?